ನಮಸ್ಕಾರ. ಇದು ನಮ್ಮ ವಿದ್ಯಾಪೋಷಕ ಸಂಸ್ಥೆಯ ಧಾರವಾಡ ಕಚೇರಿ. ಈ ಕಚೇರಿ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಲ್ಗಡೆ ಹೋಗೋಣ ಸರ್ ನಾವು. ಎಸ್, ಇದು ನಮ್ಮ ಮೊದಲನೇ ಮಹಡಿಯಲ್ಲಿ ನಾವು ಇದು ಏನಂದ್ರೆ ಲೈಬ್ರರಿನ ಇಟ್ಟಿದ್ದೀವಿ. ಲೈಬ್ರರಿ ಮತ್ತು ಕೌನ್ಸಿಲಿಂಗ್ ರೂಮ್ ಮೊದಲನೇ ಮಹಡಿಯಲ್ಲಿ ಇಟ್ಟಿದ್ದೀವಿ ನಾವು. ಬರ್ರಿ ಸರ್. ಇದು ವಿದ್ಯಾಪೋಷಕ ಸಂಸ್ಥೆಯ ಗ್ರಂಥಾಲಯ ಭಾಗ. ಇದು ಈ ಗ್ರಂಥಾಲಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಯಾರಿಗೆ ವಿದ್ಯಾಪೋಷಕದಿಂದ ಧನ ಸಹಾಯ ಪಡೆಯುವಂಥ ವಿದ್ಯಾರ್ಥಿನಿಯರಿಗೆ ಅವರ ಅಕಾಡೆಮಿಕ್ ಬುಕ್ಸನ್ನು ನಾವು ಕೊಡ್ತಾ ಇದ್ವಿ. ಆರ್ಟ್ಸ್ ಇದ್ದವರು, ಕಾಮರ್ಸ್ ಇದ್ದವರು, ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿನಿಯರಿಗೆ ಅವರ ಸಬ್ಜೆಕ್ಟ್ ವೈಸ್ ಬುಕ್ಸ್ ಪ್ರೊವೈಡ್ ಮಾಡ್ತೇವೆ. ಮೆಡಿಕಲ್ ಬುಕ್ಸ್ ಕೂಡ ಇದ್ದಾವೆ ನಮ್ಮಲ್ಲಿ. ಅದಲ್ಲದೆ ಈಗೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ ಅದು ಇದು ಅಂತಾರಲ್ರಿ, ಆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗುವಂಥ ಪುಸ್ತಕಗಳನ್ನು ಕೂಡ ನಾವಿಲ್ಲಿಟ್ಟಿದ್ದೀವಿ. ನಮ್ಮ ವಿದ್ಯಾಪೋಷಕ ವಿದ್ಯಾರ್ಥಿನಿಯರಿಗೆ ಇದು ಉಚಿತವಾಗಿ ಸೌಲಭ್ಯ ಅದ. ಬಟ್ ಬೇರೆ ವಿದ್ಯಾರ್ಥಿನಿಯರು ಇದರ ಲಾಭ ಪಡಿಬೇಕಂದ್ರೆ ಪ್ರತಿ ವರ್ಷಕ್ಕೆ 1,000 ನಾವು ಮೆಂಬರ್ಶಿಪ್ ಫೀಸ್ ತೊಗೋತೀವಿ. ಇಲ್ಲಿ ಪುಸ್ತಕನೂ ಒದಗಿಸ್ತೀವಿ. ಇಲ್ಲೆಲ್ಲ ವಿದ್ಯಾರ್ಥಿನಿಯರಿಗೆ ಬಂದು ಕೂತ್ಕೊಂಡು ಓದ್ಕೊಳ್ಳಿಕ್ಕೂ ಸೌಲಭ್ಯ ಇದೆ. ಆಮೇಲೆ ಅದಲ್ಲದೆ ಕಂಪ್ಯೂಟರ್ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ವಿದ್ಯಾರ್ಥಿನಿಯರು ಇಲ್ಲಿ ಬಂದು ತಮ್ಮ ಸ್ಟಡಿ ರಿಲೇಟೆಡ್ ಏನಾದರೂ ಬ್ರೌಸ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಕೂಡ ನಾವು ವ್ಯವಸ್ಥೆನ ಮಾಡಿದ್ದೀವಿ. ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಬರ್ತಾರೆ, ತಮಗೆ ಬೇಕಾದಂಥ ಪುಸ್ತಕಗಳನ್ನು ತಗೊಂಡು ಅವ್ರ ಸೆಮಿಸ್ಟರ್ ಮುಗಿದ್ಮೇಲೆ ವಾಪಸ್ ಕೊಡುವಂಥ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದೀವಿ ನಾವು. ಇವರು ನಮ್ಮ ಸಿಬ್ಬಂದಿಯವರು ಅನ್ನಪೂರ್ಣ ಯಡ್ರಾವಿ ಅಂತ ಹೇಳಿ. ನಮ್ಮಲ್ಲೊಂದು ಪಯಣ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಕಳೆದ 6-7 ವರ್ಷದಿಂದ ನಮ್ಮ ವಿದ್ಯಾಪೋಷಕರೊಟ್ಟಿಗೆ ಅವ್ರದ್ದು ಒಡನಾಟ ಇದೆ ಅವ್ರದ್ದು. ಬರ್ರಿ ಸರ್. ಇಲ್ಲಿ ಇವರು ಲಿಂಗರಾಜ್ ಅವರು ಅಂತ ಹೇಳಿ ಕಳೆದ 14 ವರ್ಷದಿಂದ ನಮ್ಮ ವಿದ್ಯಾಪೋಷಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಡ್ಮಿನ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಕಂಪ್ಯೂಟರ್ ಡಾಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಂಪ್ಯೂಟರ್ದೆಲ್ಲ ಅವರೇ ಕೇರ್ ತಗೊಳ್ತಾ ಇದ್ದಾರೆ. ಇದು ನಮ್ಮ ಗ್ರಂಥಾಲಯದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಇಲ್ಲೆಲ್ಲ ಇಟ್ಟಿದ್ದೀವಿ ರೀ ಸರ್. ಯಾಕಂದ್ರೆ ಭಾಳಷ್ಟು ವಿದ್ಯಾರ್ಥಿನಿಯರಿಗೆ ಅದರ ಬಗ್ಗೆ ಒಲವು ಇರೋದ್ರಿಂದ ಅವುಗಳನ್ನು ತರಿಸಿದ್ವಿ. ಇಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಲಭ್ಯ ಇದ್ದಾವೆ. ಆ ಕಡೆ ಎಲ್ಲ ಇಂಜಿನಿಯರಿಂಗ್ ಬುಕ್ಸು ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೆ ಬುಕ್ಸ್ಗಳು ಬೇಕಾಗ್ತಾವಲ್ಲ, ಟೆಕ್ಸ್ಟ್ ಬುಕ್ಸು ಇಟ್ಟಿದ್ದೀವಿ ಇಲ್ಲಿ. ಸೆಮ್ ವೈಸು, ಸಬ್ಜೆಕ್ಟ್ ವೈಸು, ಅವ್ರ ಕೋರ್ಸ್ ವೈಸೂ ಇಟ್ಟಿದ್ದೀವಿ ನಾವಿಲ್ಲಿ. ಆಮೇಲೆ ಇಲ್ಲಿ ಕೂತ್ಕೊಂಡು ವಿದ್ಯಾರ್ಥಿನಿಯರು ಓದ್ಕೊಳ್ಳಿಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾವು ಇಲ್ಲಿ. ನಾನು ಮೊದಲೇ ಹೇಳಿದಂಗೆ ಇದು ನಮ್ಮದು ಲೈಬ್ರರಿ ವ್ಯವಸ್ಥೆ ಇದೆ ಅಲ್ರಿ ಸರ್. ಯಾರು ವಿದ್ಯಾಪೋಷಕ ಸಂಸ್ಥೆಯಿಂದ ಧನ ಸಹಾಯ ಪಡಿತಾರಲ್ಲ ಅಂಥ ವಿದ್ಯಾರ್ಥಿನಿಯರಿಗೆ ನಾವು ಲೈಬ್ರರಿ ಸೇವೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೆ ಈ ಲೈಬ್ರರಿ ಸೇವೆ ಉಚಿತವಾಗಿರುತ್ತೆ. ಬಟ್ ಹೊರಗಿನವರು ಯಾರಾದರೂ ಇಲ್ಲಿ ಬಂದಿದ್ರ ಸೌಲಭ್ಯ ಪಡಿಬೇಕಂದ್ರೆ 1 ವರ್ಷಕ್ಕೆ 1,000 ಒಂದು ಮೆಂಬರ್ಶಿಪ್ ತೊಗೋತೀವಿ. ಎಲ್ಲ ಪುಸ್ತಕಗಳನ್ನು ಅವರು ಇಲ್ಲಿ ಬಂದು ಓದ್ಬೋದು, ಮನೆಗೂ ಒಯ್ಬೋದು. ಅದರ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಇದ್ದಾವೆ, ಅವ್ನು ಇಲ್ಲೇ ರೆಫರ್ ಮಾಡಬೇಕು. ಅದಲ್ಲದೆ ನಾವು ವಿದ್ಯಾರ್ಥಿನಿಯರು ಬ್ರೌಸ್ ಮಾಡ್ಬೋದು, ಅಥವಾ ಆನ್ಲೈನಾಗಿ ಏನೋ ನಾವು ತಮ್ಮ ಸ್ಟಡಿ ಮಟೀರಿಯಲ್ ತೊಗೋಬೇಕಾದ್ರೆ ಕಂಪ್ಯೂಟರ್ ವ್ಯವಸ್ಥೆ, ನೆಟ್ ವ್ಯವಸ್ಥೆನೂ ಇದೆ. ಹೊರಗಿನ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷಕ್ಕೆ 1,000 ನಾವು ಮೆಂಬರ್ಶಿಪ್ ಫೀನ ತೊಗೊಳ್ತಾ ಇದ್ದೇವೆ ನಾವು. ನಮ್ಮ ವಿದ್ಯಾಪೋಷಕದ ಸ್ಕಾಲರ್ಸ್ಗಳಿಗೆ ಉಚಿತ ಸೌಲಭ್ಯ ಇದೆ ಲೈಬ್ರರಿ ಸೇವೆ. ಇವೆಲ್ಲ CET ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಪುಸ್ತಕಗಳನ್ನು ನಾವು ತರಿಸಿದ್ದೀವಿ ವಿದ್ಯಾರ್ಥಿನಿಯರ ಲಾಭಕ್ಕಾಗಿ. ಬಂದು ಒಯ್ತಾರ್ರಿ ಕೆಲವು ವಿದ್ಯಾರ್ಥಿಗಳು. ಇಲ್ಲೇ ಕುಂತು ಓದ್ಲಿಕ್ಕೂ ರೆಫರ್ ಮಾಡ್ಬೋದು ಈ ಪುಸ್ತಕಗಳನ್ನು. ಸರ್, ಈಗ ನಾವು ನಮ್ಮ ಗ್ರಂಥಾಲಯ ನೋಡಿದ್ದಾಯಿತು. ನಾವು ನಮ್ಮ ಸಿಬ್ಬಂದಿ ವರ್ಗದವರು ನಾವೆಲ್ಲ ಇದೊಂದು ಲೈಬ್ರರಿ ಒಳಗೆ ಗಲಾಟೆ ಆಗಬಾರ್ದು, ಬರೀ ಲೈಬ್ರರಿಗೆ ಮಾತ್ರ ಸೀಮಿತ ಇರಲಿ ಅಂತೇಳಿ ಕೆಳಗಡೆ ಲೈಬ್ರರಿ ಮಾತ್ರ ಇಟ್ಟಿದ್ವಿ. ಮೇಲೆ ಮಹಡಿಯಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಸಿಬ್ಬಂದಿಗಳೆಲ್ಲ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಬನ್ನಿ ಸರ್, ಮೇಲೆ ಹೋಗೋಣ. ಮೇಲೆ ಹೋಗೋಣ ಬರ್ರಿ ಸರ್. ಸರ್, ರೆಂಟೆಡ್ ರೀ ಸರ್ ಇದು. ನಮಗೆ ವಿದ್ಯಾಪೋಷಕ ಬೋರ್ಡ್ ಮೆಂಬರ್ಸ್ ಎಲ್ಲ ಯಾವುದೇ ಅಸೆಟ್ ಮಾಡೋದು ಬೇಡ, ದಾನಿಗಳ ಹಣ ಅದು. ಅದಕ್ಕಾಗಿ ರೆಂಟೆಡ್ ಬಿಲ್ಡಿಂಗ್ನಾಗೆ ಮಾಡೋಣ ಅಂತ ಬೋರ್ಡದ ಅಭಿಪ್ರಾಯ ಇದೆ. ಅದಕ್ಕಾಗಿ ಸರ್ ಬರ್ರಿ ಸರ್. ಇದು ನಮ್ಮ ಕಚೇರಿ ಕಾರ್ಯನಿರ್ವಹಿಸುವಂಥದ್ದು ಇದು. ನಾನು ನಮ್ಮ ಸಿಬ್ಬಂದಿಗಳನ್ನು ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಡ್ತೀನಿ. ಇವರು ರೇಣುಕಾ ಅಂತ ಹೇಳಿ, ಕುಷ್ಟಗಿ ಮತ್ತು ಬೆಳಗಾವಿ ಜಿಲ್ಲೆ ವಿದ್ಯಾರ್ಥಿಗಳದ್ದೆಲ್ಲ ಇವರು ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮನ. ಅವ್ರಿಗೆ ಸಂಬಂಧಪಟ್ಟದ್ದೆಲ್ಲನೂ ಇವರೇ ಮಾಡ್ತಾ ಇದ್ದಾರೆ. ಅವ್ರದ್ದು ಡೇಟಾ ಇರ್ಬೋದು, ಅವ್ರಿಗೆ ಮಾಹಿತಿ ಕೊಡೋದಿರ್ಬೋದು, ಮತ್ತು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದೆಲ್ಲ ರೇಣುಕಾ ಅವರು ಬೆಳಗಾವಿ ಮತ್ತು ಕುಷ್ಟಗಿ ತಾಲೂಕಿನ ಮಾಡ್ತಾ ಇದ್ದಾರೆ ಅವರು. ಅಗೇನ್ ಇವರು ಫಾತಿಮಾ ಅಂಥೇಳಿ, ಇವರು ಧಾರವಾಡ ಮತ್ತು ಗದಗ ಜಿಲ್ಲೆ ವಿದ್ಯಾರ್ಥಿನಿಯರದ್ದೆಲ್ಲ ಕೋಆರ್ಡಿನೇಟ್ ಅವರೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾಹಿತಿ ಕೊಡೋದಿರ್ಬೋದು, ಅವ್ರ ಜೊತೆ ಒಡನಾಟ ಇರ್ಬೋದು.
ಇದು ಫಾತಿಮಾ ಪಠಾಣ್ ಅಂತ, ಇವರು ಫಾತಿಮಾ ಜಮಾದಾರ್ ಅಂತ ಹೇಳ್ಬೋದು ನಾವು. ಇದು ನಮ್ಮದು ಮೀಟಿಂಗ್ ರೂಮ್ ರೀ. ಬೋರ್ಡ್ ಮೆಂಬರ್ಸ್ ಬರ್ತಿರ್ಬೋದು, ಯಾರ ದಾನಿಗಳು ಬರ್ತಿರ್ಬೋದು, ಅವಾಗೆಲ್ಲ ಇಲ್ಲಿ ಮೀಟಿಂಗ್ಸ್ ಎಲ್ಲ ಮಾಡಲಿಕ್ಕೆ ಇದನ್ನು ಇಟ್ಕೊಂಡಿದ್ದೀವಿ ಸರ್ ನಾವು. ಇಲ್ಲಿ ಬರ್ರಿ, ಇದು ಇನ್ನೊಂದು ಭಾಗ. ಇಲ್ಲಿ ನಮ್ದು ಏನು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅದಲ್ರಿ, ನರ್ಚರ್ ಮೆರಿಟ್, ಅದನ್ನು ಇವರೇ ಲೀಡ್ ಮಾಡ್ತಾಯಿದ್ದಾರೆ, ಸುಧಾ ಅಂಥೇಳಿ. ಬೇಸಿಕಲಿ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಅವರು ಕೂಡ ಆ ಪ್ರೋಗ್ರಾಮನ್ನು ಅವರೇ ಲೀಡ್ ಮಾಡ್ತಾಯಿದ್ದಾರೆ. ಇವರು ಮಂಜುನಾಥ್ ಬಿ ಟಿ ಅಂತ ಹೇಳಿ, ನಮ್ಮದು ಫೆಲೋಶಿಪ್ ಪ್ರೋಗ್ರಾಮದ್ದು ಇಷ್ಟು ದಿನ ಎಲ್ಲ ಬಂತಲ್ರಿ ಸರ್, ಅವರು ಫೆಲೋಶಿಪ್ ಪ್ರೋಗ್ರಾಮ್ನಲ್ಲಿ ಲೀಡ್ ಮಾಡ್ತಾಯಿದ್ದಾರೆ. 3 ವರ್ಷ ಫೆಲೋಶಿಪ್ ಪ್ರೋಗ್ರಾಮ್ ಮುಗಿಸಿ ಮೆಂಟರ್ ಆಗಿ ಫೆಲೋಶಿಪ್ ಪ್ರೋಗ್ರಾಮ್ ಲೀಡಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನಮ್ಮದು ಅಡ್ಮಿನ್ ವಿಭಾಗ ಸರ್. ಇಲ್ಲಿ ಮೇನ್ ಬಂದು ಇವರು ಅಕೌಂಟ್ಸ್ ಮ್ಯಾನೇಜರ್, ನಮ್ಮ ವಿದ್ಯಾಪೋಷಕದ ಹಣಕಾಸಿನ ವ್ಯವಹಾರ ಎಲ್ಲ ಶೀಲಾ ಪೊಲೀಸ್ ಪಾಟೀಲ್ ಅವ್ರು ನೋಡ್ಕೊಳ್ತಾ ಇದ್ದಾರೆ. ವೆರಿ ಮ್ಯಾನೇಜಬಲ್ ಲೇಡಿ. ನಮ್ಮ ಹಣಕಾಸಿನದೆಲ್ಲ ಚೆನ್ನಾಗಿ ನೋಡಿಕೊಂಡು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಶೀಲಾ ಪೊಲೀಸ್ ಪಾಟೀಲು. ಇವರು ಮಲ್ಲಮ್ಮ, ನಮ್ಮದೆಲ್ಲ ಕಾಳಜಿ ತೊಗೊಳ್ಳೋರು ಅಂದರೆ ಮಲ್ಲಮ್ಮ ಅವರೇ ಕಾಳಜಿ ತೊಗೊಳ್ಳೋದು. ಆಮೇಲೆ ಇವರು ಹರೀಶ್ ಅಂತ ಹೇಳಿ, ಇವರು ನಮ್ಮದು ವೆಹಿಕಲ್ ಇರ್ಬೋದು, ಆಫೀಸಿಂದ ಇರ್ಬೋದು, ಅದರದೆಲ್ಲ ಕೇರ್ ಇವ್ರು ತೊಗೊಳ್ತಾ ಇದ್ದಾರೆ. ಮಂಜಣ್ಣ ಅವ್ರು ಪ್ಯೂರ್ಲಿ ನಮ್ಮದು ವೆಹಿಕಲ್ ಸಾರಥಿ ಅವ್ರು, ಅವ್ರದ್ದು ಭಾಳ ವರ್ಷಗಳಿಂದ ಇದ್ದಾರೆ ಸರ್. ಇದು ನಮ್ಮದು ಟ್ರೈನಿಂಗ್ ಮಾಡ್ತಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು, ನಮ್ಮದು ಬಿಗರ್ ಮೀಟಿಂಗ್ಸು ಇವನ್ನೆಲ್ಲ ಇಲ್ಲೇ ಮಾಡ್ತೀವಿ ಸರ್ ನಾವು. ಇದೊಂದು ಟ್ರೈನಿಂಗ್ ಹಾಲ್ ಅಂತ ಇಟ್ಕೊಂಡಿದ್ದೀವಿ. ಇವೆಲ್ಲ ನೋಡಿರಿ ಸರ್, ನಮ್ಮ ಫೆಲೋಶಿಪ್ ಪ್ರೋಗ್ರಾಮ್ನಾಗ ನಮ್ಮ ಈಗಿರುವಂಥ ಫೆಲೋಸು, ಟೀಚಿಂಗ್ ಫೆಲೋಸ್ ಎಲ್ಲ ಕ್ರಿಯೇಟ್ ಮಾಡಿರೋದು ಅವರು. ಈ ಒಂದು ಚಾರ್ಟ್ ಮೂಲಕ ತಮ್ಮ ಶಾಲೆಗಳಲ್ಲಿ ತಾವು ಏನು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ, ಫೆಲೋಶಿಪ್ ಪ್ರೋಗ್ರಾಮ್ ಅಂದರೆ ಏನು ಅನ್ನೋದನ್ನು ಇದ್ರ ಮೂಲಕ ಬಿಂಬಿಸಿದ್ದಾರೆ ಅವರು. ಎಲ್ಲ ಹೆಂಗೆ ಕ್ರಿಯೇಟಿವ್ ಮೈಂಡ್ಸ್ ಮಾಡಿದ್ದೆಲ್ಲ. ಇವಾಗ ಇದೆಲ್ಲ ನಮ್ಮ ವಿದ್ಯಾಪೋಷಕ ಧಾರವಾಡ ಕಚೇರಿಯಿಂದ ಏನೇನು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ, ಎಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಡಿದ್ರಿ. ತಮಗೆ ತುಂಬ ಧನ್ಯವಾದಗಳು. ಇದು ನಿರಂತರವಾಗಿ 22 ವರ್ಷದಿಂದ ನಡೀತಕ್ಕಂಥ ಕಾರ್ಯಕ್ರಮ ನಡೀತಾನೇ ಇದೆ. ಎಲ್ಲರಿಗೂ ನಾನು ದಾನಿಗಳಿಗಿರ್ಬೋದು, ನಮ್ಮ ಸ್ವಯಂ ಸೇವಕರಿಗಿರ್ಬೋದು, ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗಿರ್ಬೋದು, ಎಲ್ಲರಿಗೂ ನಾನು ವಿದ್ಯಾರ್ಥಿನಿಯರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸೇವೆ ನಿರಂತರ ನಡೀಲಿ ಅಂತ ನಮ್ಮದು ಆಶಯ ಇದೆ. ಧನ್ಯವಾದಗಳು ಸರ್, ತುಂಬ ಧನ್ಯವಾದ.